ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಜಸ್ಟ್ ಬಿಸಿ ಬಿಸಿ ಚಪಾತಿ ಮಾಡೀನಿ. ಇನ್ನ ಚಪಾತಿ ಮಾಡಿ ಕೈ ಸಮೇತ ತಗೊಂಡಿಲ್ಲ, ಹಂಗ ಹಸಿವಾಗೈತಿ, ಊಟಕ್ಕೆ ಕುಂತೀನಿ. ಪುಂಡಿ ಪಲ್ಯ ಚಟ್ನಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಮಸ್ತಾಗೈತಿ ಪುಂಡಿ ಪಲ್ಯ ಚಟ್ನಿ. ಮಾರ್ಕೆಟ್ಗೆ ಹೋಗಿ ಬಂದಿದ್ದೆ. ಸೌತೆಕಾಯಿ ನನ್ನ ಮಗಳು ಕಟ್ ಮಾಡಿಟ್ಟ, ಅಪ್ಪನೂ ತಿಂದಿಲ್ಲ ಮಕ್ಕಳು ತಿಂದಿಲ್ಲ. ಮಸ್ತಾಗಿ ಇಟ್ಟಿನ ಪಲ್ಯ ಮಾಡೀನಿ. ಯಜಮಾನ್ರು ನೋಡ್ರಿ ತಾಟ್ನಾಗ ಅಷ್ಟು ಪುಂಡಿ ಪಲ್ಯ ವೇಸ್ಟ್ ಮಾಡ್ಯಾರ. ತಿನ್ಲಿಕ್ಕಂದ್ರೆ ಹಚ್ಕೋಬಾರ್ದು. ಇವನ್ನ ಸುಲಿಬೇಕಂತ ತೊಗೊಂಡು ಕೂತಿದ್ವಿ. ಯಜಮಾನ್ರು ಬರ್ನ ಹಂಗೆ ಚಪಾತಿ ಮಾಡಿದೆ, ಹಿಟ್ಟು ನಾದಿಟ್ಟಿದ್ದೆ. ಸೊ ಈ ದಿನದ ಲಾಗ ಹೆಂಗೆ ಹೋಗುತ್ತಾ ಏನು ನೋಡಮ್ಮಂತ. ಸೊ ಇವರಿಗೆಲ್ಲ ಮಾತು ಬರಲ್ರಿ, ಭಾಳ ಮೂಕ್ರದರಿ ಇವರು. ಹಾಂ ಇಲ್ಲ, ನಿಮ್ಗೆ ಮಾತುಗಳು ಬರಲ್ಲ. ನಿಮ್ಮ ಪಪ್ಪನೂ ಮಾತು ಬರಲ್ಲ, ನಿಮಗೂ ಮಾತು ಬರಲ್ಲ. ನಾವು ಒಬ್ಬೇಕೆ ಮಾತಾಡಕ್ಕೆ ನಮ್ಮ ಮನೆ ಆಗೋದಿಲ್ಲ. ಆ ಮತ್ತು ಸೌತಿಗೆ ತಿನ್ನಕ್ಕೆ ತಂದಂತಿಲ್ಲ ಒಂದು ಫ್ರೆಶ್ ಊಟ ಮಾಡೋಣಂತ ಬರ್ರಿ ಫ್ರೆಂಡ್ಸ. ಊಟದ ಜೊತೆ ಶುರು ಆಗೈತಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಈ ಥರ ಕಲರ್ ಕಾಂಬಿನೇಷನ್ ಇರುವಂಥ ಸೀರೆ ನಮ್ಮ ಸೃಷ್ಟಿ ಮದ್ವೆ ಟೈಮ್ದೊಳಗೆ ವೇರ್ ಮಾಡಿದ್ಲು. ತುಂಬ ಜನ ಆ ಥರ ಕಲರ್ ಕಾಂಬಿನೇಷನ್ ಕೇಳ್ತಾ ಇದ್ರಿ. ಬಟ್ ಇದು ಅದಕ್ಕಿಂತ ಗ್ರ್ಯಾಂಡ್ ಆಗಿರುವಂಥ ಸೀರೆ ನೀವು ನೋಡ್ತಾ ಇರುವಂಥದ್ದು. ಪ್ಯೂವರ್ ರೇಷ್ಮೆ ಸೀರೆ ಥರನೇ ಕಾಣಿಸ್ತಾವ್ರಿ. 1 by 1 ಶೋ ಮಾಡೀನಿ. ಯಾರಿಗೆ ಬೇಕಲ್ಲ ಸ್ಕ್ರೀನ್ಶಾಟ್ ತೆಗೀರಿ, ವಾಟ್ಸಪ್ ಮಾಡಿರಿ ಫ್ರೆಂಡ್ಸ. ಕಾಲ್ ಒಮ್ಮೆ ಬರಂಗಿಲ್ಲ. ಸೊ ವಾಟ್ಸಪ್ ಮಾಡಿ, ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ, ಬುಕ್ಕಿಂಗ್ ಮಾಡ್ಕೋರಿ. ಓಕೆ. ಈ ಸೀರೆನೂ ನೋಡಿರಿ, ಹೊರಗಡೆ ನಿಮ್ಗೆ 3,000 3,500 ಮೇಲ್ಗಡೆನೇ ಐತಿ. ನೋಡೋಕ್ಕಂತೂ ಪ್ಯೂವರ್ ರೇಷ್ಮೆ ಸೀರೆ ಥರನೇ ಕಾಣಿಸ್ತೈತಿ. ಅಷ್ಟು ಸ್ಮೂತ್ ಐತಿ. ನೀವು ಕೊಟ್ಟಿರುವಂಥ ಬಜೆಟ್ಗೆ ಭಾಳ ಅಂದ್ರೆ ಭಾಳ ನೀವು ಖುಷಿ ಪಡ್ತೀರಿ. ಸೀರೆ ಮನೆಗೆ ಬಂದ್ಮ್ಯಾಗ 100% ಗ್ಯಾರಂಟಿ ಕೊಟ್ಟು ಹೇಳ್ತೀನಿ. ಹೊರಗಡೆ ಭಾಳ ತುಟ್ಟಿ ಯಾಕೆ ಬೀಳ್ತಾವಂದ್ರೆ ಎಲ್ಲ ಶೋರೂಮ್ದಾಗ ಇರ್ತಾವ್ರಿ. ಅದೆಲ್ಲ ಅವರು ಅಷ್ಟು ತೆಗಿಬೇಕಲ್ಲ ಖರ್ಚು, ಹಾಗಾಗಿ ಹೆಚ್ಚಿಗೆ ಕೊಡ್ತಾರೆ. ಬಟ್ ನಾ ಮನೆಯಲ್ಲೇ ಮಾರೋದ್ರಿಂದ ಸೊ ನನಗೆ ಅಷ್ಟು ಖರ್ಚು ಇರಲ್ಲ. ಹಂಗಾಗಿ ನಿಮ್ಗೆ ಸ್ವಸ್ಥ ಸಿಗುತ್ತಾ, ಬುಕ್ಕಿಂಗ್ ಮಾಡಿರಿ. ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡ್ರಿ, ಗಟ್ಟಿಗೆ ಮುಗಿಯಕ್ಕೆ ಬಂದೈತಿ. ನಾವು ಈ ಬನ್ನಿ ಜಾತ್ರೆ ಒಳಗೆ ಎಲ್ಲರೂ ಜಾತ್ರೆ 2-3 ಸರಿ ಮಾಡಿದ್ರೆ ನಾವು ಗಡ್ಡಿ ಮುಗಿಯೋ ಟೈಮಿಗೆ ಫಸ್ಟ್ ಟೈಮ್ ಎಂಟ್ರಿ ಕೊಡಕತ್ತೀವಿ. ನಾಲ್ಕನೇ ಮಕ್ಕಳು ನನ್ನ ಮಕ್ಕಳು ಬಂದೀವಿ. ಹಾಂ ಅವ್ರವ್ರ ಪ್ಲಾನಿಂಗ್ ನಡೆದೈತಿ ನೋಡ್ರಿ. ನಮ್ಮ ನಾದ್ನಿ ಅಂತೂ ನಮ್ಮ ಸ್ನೇಹನ ವಾರಿ ಕಣ್ಣಂಗೆ ಕಾಣಕತ್ತಾರ. ಅತ್ಯಾರ ಸೊಸಿಯಾರ 2 ವರ್ಷಿಗೆ ಅತ್ತಿಕಿನ್ನ ಬಲ ಸೊಸಿನೇ ಆತಾಳ ನೋಡ್ರಿ. ಹೌದಿಲ್ರಿ? ಊದಾಗ್ಯಾರ ಸೊಸ್ತೇರು. ನಾದಿನಿ ಅತ್ತಿಗೆ ಹಳೇದರು ಸೊಸ್ತೇರು ಸೇರಿ ಗಡ್ಡಿ ಜಾತ್ರೆಗೆ ಬಂದೀವಿ. ಎಂಡ್ ಆಗೋ ಟೈಮಿಗೆ ಬರ್ರಿ. ಈಗಿನ ಜಾತ್ರೆ ಸ್ಟಾರ್ಟ್ ಆಗಕತ್ತೈತಿ. ಸಾಧ್ಯ ಆದ್ರೆ ವಿಡಿಯೋ ತಗೋತೀನಿ. ಬಂದು ನೋಡ್ರಿ, ಈಗ ಎಂಟ್ರಿ ಕೊಟ್ವಿ. ಹೋದ ವರ್ಷ 2-3 ಸರಿ ಬಂದಿದ್ದೇವ್ರಿ ಗಡ್ಡ ಜಾತ್ರೆಗೆ. ತಗೊಂಡಿಲ್ಲ ಏನು ಬರೋದ ಹುಡುಗ ತೊಗೊಂಡು. ಹಾಂ ಪರಾತ तिकडून जाऊ माणसाला म्हणजे गोल गोल पहिला 1 राउंड असं इकडे इकडे झाला. हां ಓ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಎಲ್ಲ ಪಬ್ಲಿಕ್ನಾಗ. वीडियो जरा बोलू देने वाला काय बोलतो. सो हेलो गाइस, हम पहुंच गए गड्ढे में. हां एवढाच. अरे चालू ಆಯ್ತು ನೋಡ್ರಿ ಗಡ್ಡಿ. ಹಾಂ ರೀ, ಹಾಂ ಇನ್ನ ಆಯ್ತಲ್ರಿ ನೋಡ್ರಲ್ಲ, ಕಿತ್ತಿಲ್ಲ. ಏ ಲೈ ಪುಡೆ ಜಾವ ನಕೋ. ಗಡ್ಡ ಜಾತ್ರೆ ಎಲ್ಲ ಇಡೀ ಊರ ಮಂದಿನೇ ಬಂದು ಹೋದ್ರೆ ನಮಗೆ ಬರೋಕ್ಕಾಗಿರಂಗಿಲ್ಲ. ನಮ್ಮ ಥರದ್ದು ತುಂಬ ಜನ ಇರ್ತಾರಂತ ನಾ ಅಂದ್ಕೊಂಡೀನಿ. ಸೊ ನೋಡ್ರಿ, ಹೋದ ವರ್ಷ 2-3 ಸರಿ ಬಂದೋಗಿದ್ವಿ ನಾವು. ಈ ಸರಿ ಎಂಡ್ ಟೈಮಿಗೆ ಬಂದಿದ್ದೀವಿ ಅಂತ ಹೇಳಿದ್ದೀವಿ. ಸೊ ತುಂಬ ಜನರಿಗೆ ಜಾತ್ರೆ ವಿಡಿಯೋಗಳು ಇಷ್ಟ ಆಗ್ಬೋದಂತ ಅನ್ಕೋತೀನಿ. ಸೊಲ್ಲಾಪುರದೊಳಗೆ ರೀ ಯಪ್ಪ ದೇವ್ರಿ, ಎಲ್ಲಿ ತನಕ ನೋಡ್ತೀರಿ ಅಲ್ಲಿ ತನಕ ಗಡ್ಡಿ ಜಾತ್ರೆ ನೋಡ್ರಿ. ಸಿಕ್ಕಾಪಟ್ಟೆ ಬಂದಿರ್ತಾವೆ ಸಾಮಾನುಗಳು, ಬಟ್ಟೆ. ಹೆಣ್ಮಕ್ಳಿಗೆ ಕೇಳ್ತೀರಾ, ಕಿವ್ಯಾನು ಕೊಳ್ಳಾನು ಸರಗಳು ಬಳೆಗಳು ಯಪ್ಪ 1-2 ಹೇಳ್ರಿ. ಅದ್ರಾಗೂ ಕೂಡ ಮತ್ತು ಮನೆಗೆ ಬೇಕಾಗಿರುವಂಥ ಸಾಮಾನುಗಳು ಕೂಡ ಇರ್ತಾವೆ. ಒಟ್ಟು ಯಾವುದಕ್ಕಾಗಲ್ಲಕ್ರಿ, ರೊಕ್ಕ ಬೇಕು ನೋಡ್ರಿ ಫ್ರೆಂಡ್ಸ. ರೊಕ್ಕ ಇತ್ತಂದ್ರೆ ದುನಿಯಾದ ಜಾತ್ರೆ ಮಾಡ್ಬೋದು. ಈ ಥರ ಲೈಟಿಂಗ್ ಒಂದು ಹಾಕಿ ಬಿಟ್ಟಿರ್ತಾರೆ. ಏನು ತೊಗೊಳ್ಳಿ ಏನು ಬೀಳಿ ಎಲ್ಲನೂ ಕೂಡ ಮನಸ್ಸಿಗೆ ಮುಟ್ಟೋ ಥರ ಇರ್ತಾವೆ ನೋಡ್ರಿ ಫ್ರೆಂಡ್ಸ. ನಾನು ಇವಾಗ ಮಂಗಲ ಚೈನನ್ನು
ಸೇಲ್ ಮಾಡ್ತಾಯಿದ್ದೀನಿ. ಬಟ್ ತುಂಬ ಜನ ಹೇಳಿದ್ರು ನನಗೆ, ಜಾತ್ರೆ ಒಳಗೂ ನೀವು ಮಾರ್ತೀರಿ ನೋಡ್ರಿ, ಆ ಥರದ್ದು ಬಂದವ್ರಿ 150 200 ಅಂತೇಳಿ. ನಾನು ಮಾರೋ ಅಂಥ ಕ್ವಾಲಿಟಿಯಲ್ಲಿ, ನನ್ನ ರೇಟಲ್ಲಿ, ಇಲ್ಲಿ ಸಿಗುವಂಥ ಕ್ವಾಲಿಟಿಯಲ್ಲಿ ಇದ್ರ ರೇಟಲ್ಲಿ ಎಲ್ಲಿಂದ ಎಲ್ಲಿಗೆ ಫರಕ್ ಐತೆ ನೋಡ್ರಿ ಫ್ರೆಂಡ್ಸ. ಸೊ ಇಷ್ಟ ಇದ್ದವರು ತೊಗೊಳಲಕ್ಕ. ಆಮೇಲೆ ಕ್ವಾಲಿಟಿ ಬೇರೆ ಬೇರೆ ಇರ್ತಾವೆ ರೀ, ಬಟ್ ಅವ್ರಿಗೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾವು ಮಾರ್ತಿರ್ತೀವಿ, ರೇಟ ಕ್ವಾಲಿಟಿ ಎಲ್ಲ ನಮಗೆ ಗೊತ್ತಾಗುತ್ತಲ್ಲ. ಇವಾಗ ಒಂದೊಂದು ಕ್ವಾಲಿಟಿಗೆ ಒಂದೊಂದು ರೇಟ್ ಇರ್ತೈತಿ. ಸೊ ತುಂಬ ಜನ ರೇಟು ನಾವು ಇವಾಗ 1000 ರೂಪಾಯಿ ಮಾರಿದ್ರೆ ಹೊರಗಡೆಯರು ಅದೇ ಕ್ವಾಲಿಟಿನೇ 150 ರೂಪಾಯಿನೂ ಮಾರ್ತಿರ್ತಾರೆ. ಆ ಥರನೂ ಆಗ್ತಿರ್ತಾವ. ಕ್ವಾಲಿಟಿ ಐತ್ರಿ, ಬ್ರ್ಯಾಂಡ್ ಐತ್ರಿ ಅಂತಲೂ ಕೂಡ ಹೇಳ್ತಿರ್ತಾರೆ. ಹಂಗೂ ಕೆಲವೊಮ್ಮೆ ಆಗ್ತಿರ್ತಾವೆ. ಬಟ್ ನಾನು ವೇರ್ ಮಾಡತ್ತೀನಿ. ನಾನು 3 ತಿಂಗಳಾಯ್ತು ಇವಾಗ ಕಂಟಿನ್ಯೂ ಆಗಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದ್ದಾವೆ. ಈ ಬಳಿಗಳು ನೋಡ್ರಿ ಭಾಳ ಇಷ್ಟ ಆದವು. ಆದ್ರೆ ನನಗೆ ಸೈಜು ಸಿಗಲಿಲ್ಲ, ಬೇಜಾರಾಯಿತು. ಹಾಗಾಗಿ ಮತ್ತೆ ಮುಂದೆ ಇನ್ನೂ ಈಗ ಸ್ಟಾರ್ಟ್, ಮುಂದೆ ನೋಡೋಣ ನಡ್ರಿ ಅಂದರು ನಮ್ಮ ನಾದಿನಿ. ಸೊ ಹಾಗಾಗಿ ಮುಂದೆ ಜಾತ್ರೆಗೆ ಹೋಗೋಣ, ನೀವು ಕೂಡ ಕಂಟಿನ್ಯೂ ಆಗಿರ್ರಿ. ಮಕ್ಕಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು ನೋಡ್ರಿ. ಅದ್ರಾಗ ಹೊಸರು ಕುಡಿದ್ರು, ನನ್ನ 2, ನಮ್ಮ ನಾದಿನಿ 2, 4 ಮಕ್ಕಳು, ನಾವಿಬ್ಬರು ಬಂದಿದ್ವಿ. ಗಂಡು ಮಕ್ಕಳು ಕರ್ಕೊಂಬರ್ಬಾರ್ದು ನೋಡ್ರಿ ಜಾತ್ರೆಗೆ. ಏನೂ ನೋಡ್ಕೊಡಂಗಿಲ್ಲ, ಏನೂ ತೊಗೊಕೊಡಂಗಿಲ್ಲ. ಹೀಗಾಗಿ ಒಂದೊಂದು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಾನು ಯಜಮಾನ್ರು ಬೆನ್ನ ಹತ್ತಕ್ಕೆ ಹೋಗಂಗಿಲ್ಲ. ಸೊ ಅವ್ರು ಬಂದ್ರೂ ಕೂಡ ನಾನು ಅವಾಯ್ಡ್ ಮಾಡೋದು ಜಾಸ್ತಿ. ಮಕ್ಳು ಇರ್ತಾರೆ, ಕರ್ಕೊಂಡು ಹೋಗ್ಬಿಡ್ತೀನಿ ರೀ ಈ ಸದ್ಯಕ್ಕಂತರೂ. ಯಾಕಂದ್ರೆ ಸ್ವಲ್ಪ ರೊಕ್ಕ ಕೊಟ್ಟು ಚೆನ್ನಾಗಿರುವಂಥದ್ದು ಸ್ವಲ್ಪ ನೋಡಿ ತೊಗೋಬೇಕಲ್ಲ. ನನಗಂತೂ ವಡ ಅಂದ್ರೆ ಇಷ್ಟ ಆಗುತ್ತೆ ರೀ. ಗಡ್ಡಿ ಜಾತ್ರೆ ಮ್ಯಾಗಿಂದು ಚಟ್ನಿ ಕೊಟ್ಟಿರ್ತಾರೆ, ಅದಕ್ಕೆ ಲಿಂಬೆಹಣ್ಣಿನ ರಸ ಇರ್ತೈತಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ರೀ, ಭಾರಿ ಮಸ್ತಿದ್ದು. ಬಿಸಿ ವಡಾಪಾವ್ ಎಂಜಾಯ್ ಮಾಡಿದ್ವಿ. ಅದಾದ್ಮ್ಯಾಗ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡ್ರಿ. ಅವ್ರಂತರೂ ಯಪ್ಪ ಅವ್ರಂಗೆ ಇರ್ಬೇಕು ನೋಡ್ರಿ, ದೊಡ್ಡರ ಆಗ್ಬಾರ್ದು ನಂಗೆ ಅನಿಸ್ಬಿಡ್ತದೆ ಒಮ್ಮೊಮ್ಮೆ. ಏನೂ ಚಿಂತೆ ಇರೋಂಗಿಲ್ಲ, ಅವ್ರವ್ರ ಖುಷಿನ ನೋಡ್ರಿ. ಇಷ್ಟಿಷ್ಟೇ ಇದ್ರೊಳಗೆ ಎಷ್ಟು ಖುಷಿ ಪಡ್ತಿರ್ತಾರೆ. ಸ್ನೇಹ, ಪಿಲ್ಲು, ನಮ್ಮಿಬ್ಬರು ನಾದ್ದಿಂದರ ಮಕ್ಕಳು ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ. ಈ ಪಿಲ್ಲೆ ಅಂತರೂ ಖರೇನೆ ಎಲ್ಲ ಹೋದ್ರೂ ಭಾಳ ಖುಷಿ ಪಡ್ತಿರ್ತಾನೆ ರೀ ಅವ. ಭಾಳ ಎಂಜಾಯ್ ಮಾಡುವಂಥ ಹುಡುಗ ನಮ್ಮ ಪಿಲ್ಲು ಅಂತಲೇ ಹೇಳ್ಬೋದು ನೋಡ್ರಿ. ಮಕ್ಕಳಂದ್ರೆ ಎಲ್ಲರೂ ಹಾಗೆ. ಬಟ್ ಅದ್ರೊಳಗೆ ಸ್ನೇಹ ಅಷ್ಟಿಲ್ಲ ರೀ. ಆಕೆ ಸ್ವಲ್ಪ ಜಾಸ್ತಿ ಡಿಸೆಂಟು, ಒಂಥರ ಹಿರಿಯರ ಬುದ್ಧಿ ಅಂತಾರೆ ನೋಡ್ರಿ, ಆ ಥರ ಸ್ವಲ್ಪ ಇರ್ತಿರ್ತಾಳೆ ಯಾವಾಗ. ಅಲ್ಲೇ ಬಾಜುಕ ಈ ಥರದ್ದು ಕಿವೇನಿದ್ದು ನೋಡ್ರಿ. ಎಷ್ಟು ತೊಗೊಂಡ್ರು ಕಡಿಮೆನೇ ಅಂತ ಅನ್ಸಕತ್ಬಿಟ್ಟಿತ್ತು. ನಾನು ಏನೆಲ್ಲ ತೊಗೊಂಡಿನಿ ಅಂತೇಳಿ ನಿಮ್ಗೆ ಶೇರ್ ಮಾಡ್ತೀನಿ. ಕೊನೆವರೆಗೂ ನೋಡಿರಿ ವಿಡಿಯೋ, ನಿಮ್ಗೆ ಗೊತ್ತಾಗುತ್ತೆ. ಜಾತ್ರೆ ಬ್ಲಾಗ್ ಹಾಕೀನಿ, ಡೈಲಿ ಮನೇದು ವಿಡಿಯೋ ನೋಡ್ತಿರ್ತೀರಿ. ಸೊ ಯಾರಿಗೆ ಈ ಥರದ್ದು ಔಟ್ಸೈಡ್ ವಿಡಿಯೋ ಇಷ್ಟ ಆಗ್ತಾವ, ಯಾರಿಗೆ ನಾನು ಡೈಲಿ ಮನೆಯಾಗಿದ್ದು ವಿಡಿಯೋ ಮಾಡ್ತೀನಿ ನೋಡ್ರಿ, ಆ ವಿಡಿಯೋ ಇಷ್ಟ ಆಗ್ತಾವ, ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ನನಗೂ ಭಾಳ ಖುಷಿ ಅಂತ ಅನ್ನಿಸ್ತದೆ. ನನ್ನ ವ್ಯೂವರ್ಸ್ಗೆ ಯಾವ ಥರದ್ದು ವಿಡಿಯೋ ಇಷ್ಟ ಆಗ್ತಾವ ಅನ್ನೋದು ನನಗೂ ಗೊತ್ತಾಗುತ್ತೆ. ಈ ಜುಮ್ಕಿ ನೋಡಿರಿ, ಇವು ಕೂಡ 30 ರೂಪಾಯಿ. ಎಲ್ಲ ಏನೇ ತೊಗೊಳ್ರಿ 30 ರೂಪಾಯಿ. ಸೊ ಈ ಥರದ್ದು ಜುಮ್ಕಿ ಅಂದರೂ ಚೆನ್ನಾಗಂತ ಅನ್ಸಕತ್ತಿದ್ವು. ಸೊ ಫೈನಲಿ ಸ್ವಲ್ಪ ಯೂನಿಕ್ ಆಗಿರುವಂಥದ್ದೇ ತೊಗೊಂಡ್ವಿ ನಾವು. 50 ರೂಪಾಯಿಗೆ 2 ಕೊಡು ಅಂದ್ರೆ ಕೊಡಲಿಲ್ಲ. ಆಮೇಲೆ ಇಲ್ಲಿ ಬಂದು ನೋಡಿರಿ ಫ್ರೆಂಡ್ಸ, ಇವು ಹಂಗೆ ಹಪ್ಪಳ ತೊಗೊಂಡ್ರೆ ಆಯ್ತು ಅಂತೇಳಿ ಅಲ್ಲೆಲ್ಲ ಫ್ರೈ ಮಾಡಿ ಇಟ್ಟಿದ್ರು. ಟೇಸ್ಟ್ ನೋಡಿ ಒಂದು ತೊಗೋಬೇಕಂತ ಅಂದ್ಕೊಂಡಿದ್ದೆ. ಹೋದ ವರ್ಷನೂ ಬಂದಿದ್ವಿ, ರೇಖಾ ಕೈದೋಡ್ರಿ, ಆಕೆನೂ ಕಂಡಪಟ್ಟಿ ಖರೀದಿ ಮಾಡಿದ್ಲು. ಸೊ ನಾನೊಂದೆರಡು ತೊಗೊಂಡಿದ್ದೆ, ಟೇಸ್ಟಿಯಾಗಿದ್ದು. ಹಾಗಾಗಿ ಮತ್ತು ಅಂದ್ರೆ ನಮಗೊಂದು ಮಸಾಲೆ ಅವರು ಫ್ರೀ ಕೊಟ್ಟಿದ್ರು ನೋಡಿರಿ, ನೀವು ಬ್ಲಾಗ್ದಾಗ ನೋಡಿರ್ತೀರಿ. ಸಖತ್ತಿದ್ದು ರೀ ಫ್ರೆಂಡ್ಸ. ಈ ವರ್ಷನೂ ತೊಗೊಂಡಿದ್ದೀವಿ. ಏನೇನು ತೊಗೊಂಡಿವಿ ಅಂತೇಳಿ ಮನೆಗೆ ಹೋದ್ಮ್ಯಾಗ ತೋರಿಸ್ತೀನಿ. ಟೇಸ್ಟ್ ಮಾಡಿ ನೋಡ್ರಿ ಅಂತ ಹೇಳಕತ್ತಿದ್ದೆ. ಹುಡುಗರು ಅಲ್ಲೇ ಅನ್ನಕತ್ತಿದ್ವು, ಲೈಕ್ ಆಗಲ್ಲ, ನಂಗೆ ಇಷ್ಟ ಆಗಲ್ಲ ಅಂತೇಳಿ. ಬಟ್ ಅನ್ನ ಸಾರು, ಬಿಸಿ ಬಿಸಿ ಅನ್ನ ಸಾರು ಇದ್ದಾಗ ಮಾಡಿದಾಗ ಚೆನ್ನಾಗಂತ ಅನ್ನಿಸ್ತಾವ್ರಿ. ಹಾಗಾಗಿ ಒಂದು ಸ್ವಲ್ಪ ತೊಗೊಳಕ್ಕೆ ನಿಂತಿದ್ವಿ ನೋಡ್ರಿ. ಅವ್ರಿಗೆ ಇನ್ನೂ ಮುಂದೆ ಓಡಾಡೋದಿತ್ತು ರೀ, ಅಲ್ಲೋಗೋನ್ ಇಲ್ಲೋಗೋನ್ ಅನ್ನತ್ತಿದ್ರು ಮಕ್ಕಳಂತರೂ ಕೂಡ. ಸೊ ನಮ್ಮ ನಾದಿನಿನೂ ಟೇಸ್ಟ್ ಮಾಡಿದ್ರು, ಚಲೋ ಅದ ನೋಡ್ರಿ ತಗೋರಿ ಅಂತಂದ್ರೆ ಅವರು ಕೂಡ. ನೋಡಿರಿ ಫ್ರೆಂಡ್ಸ್, ಇವಾಗಂತರೂ ಏನೇ ಹೇಳ್ರಿ ನೀವು, ಯಾವುದೂ ಇದು ಸಿಗಂಗಿಲ್ಲ ಅನ್ನಂಗಿಲ್ಲ ನೋಡ್ರಿ. ಎಲ್ಲನೂ ಕೂಡ ಮಾರ್ಕೆಟ್ನಾಗ ಸಿಗ್ತಾವೆ ಫ್ರೆಂಡ್ಸ. ಬಟ್ ರೊಕ್ಕ ಒಂದು ಇರ್ಬೇಕು ನೋಡ್ರಿ. ಏನು ಬೇಕಾದ್ರೂ ಕೂಡ ನಾವು ಮನ್ಯಾಗ ಒಮ್ಮೆ ಮಾಡೋಕ್ಕಾಗಂಗಿಲ್ಲ. ಎಲ್ಲ ಜಾಬ್ಗೆ ಹೋಗ್ತಿರ್ತೀವಿ, ಸಣ್ಣ ಮಕ್ಳು ಇರ್ತಾವೆ. ಸೊ ನಮ್ಮ ಮನ್ಯಾಗ ಜಾಗ ಇರೋಂಗಿಲ್ಲ. ಈ ಥರದ್ದು 108 ಸಮಸ್ಯೆ ಇದ್ರೂ ಎಲ್ಲ ರೆಡಿಮೇಡ್ ಸಿಗ್ತಾವೆ. ಅದೊಂಥರ ಅನುಕೂಲ ಐತೆ ನೋಡ್ರಿ. ಪಟ್ ಅಂತ ಹೋಗಿ ತೊಗೊಂಬಂದುಬಿಡ್ಬೋದು. ಸೊ ಹೆಂಗೆ ಅನಿಸಿದ್ವು ನಿಮಗೆ ಫ್ರೆಂಡ್ಸ? ನೋಡ್ರಿ, ಜಾತ್ರೆಗೆ ಬಂದ್ರೆ ರೊಕ್ಕ ಇರ್ಬೇಕು ನೋಡ್ರಿ. ಏನೂ ತೊಗೊಂಡಿಲ್ಲ, ಅರ್ಧಕ್ಕರ್ಧ ನಮ್ಮ ಬಜೆಟ್ ಸದ್ಯಕ್ಕೆ ಔಟ್ ಲಿಮಿಟ್ ಅಂತಾರಲ್ರಿ,
ಲಿಮಿಟ್ ಔಟ್ ಆಗೈತಿ. ಬಟ್ ಆದ್ರೂ ಎಲ್ಲರೂ ಬಂದು ಹೋದ್ಮೇಲೆ ಬಂದೀವಿ ಅನ್ನೋದು ಅಷ್ಟೇ ಆಗತ್ತೈತಿ. ಬಟ್ ಇನ್ನೂ ಏನಾರ ತೊಗೋಬೇಕಂತ ಅನ್ಕೊಂಡೀನಿ, ನೋಡೋಣ ಅಂತ ಏನಾಗುತ್ತಾ ನೋಡೋಣ. ಅದೇ काय नाही ಹಾಂ ಬರೇ ಸಗಳ ಬರೇ ಎಲ್ಲ ಕಡೆ ಇದೇ ಟ್ರೆಂಡ್ ಆಗೈತೆ ನೋಡ್ರಿ. हां दुसरा हां ಜಾತ್ರೆ ಅಂದ್ರೆ ಮಜಾ ಕೇಳೋಣ. ವಾ ವಾ ಕಿತಿ ಮಾಯೆ ಕಿತಿ ನೋಡ್ರಿ ಜಾತ್ರೆ ಹತ್ರ ಮುಗೀತ್ರಿ ಫ್ರೆಂಡ್ಸ. ಏನು ಜಾತ್ರೆ ರೀ, ಎಲ್ಲದಕ್ಕೂ ರೊಕ್ಕ ಇರ್ಬೇಕು ನೋಡ್ರಿ ಅಂದ್ರನೇ ಜಾತ್ರೆ. ಮ್ಯಾಂಗೋ ಸಜಾಕಿ ಚಿಕ್ಕು ಕುಲಾಲ್ ಪಾಯ್ಜೆ चिक्कू कोणाला पाहिजे एक गा म्हणूनच सांगितले मी नको म्हणून. चला नड्री मನೆಗೆ ಹೊಂಟಿ ಪಾಯ್ ಪಾಯ್ ಮಾಡ್ಕೋತ ಚಲಾ ರೇ ಚಲಾ. ಯವ್ವ ನೋಡ್ರಿ ಮಕ್ಳು ಮರಿ ಕರ್ಕೊಂಡು ಹಿಂಗೆ ಮಕ್ಕೋತಾರ. ದೇವ್ರು ಅವ್ರಿಗೆ ಎಷ್ಟು ಗಟ್ಟಿ ಕೊಟ್ಟಿರ್ತಾರ ನೋಡ್ರಿ ಶರೀರ. ಇವಕ್ಕ ಮನ್ಯಾಗ ಎಷ್ಟು ಇವಕ್ಕೆ ಜಾಕಾನ್ ಮಾಡ್ತೀವಿ, ಇವಕ್ಕೆ ಆಗ ಜಾಕಿ ಮಾಡ್ತೀವಿ ಅಂದ್ರೆ ಇವಕ್ಕೆ 22 ಬ್ಯಾನಿ ಬೆಸರಿಕೆ ಬರ್ತಾವ. ಅವ್ರವ್ರ ಜೀವನಕ್ಕೆ ದೇವರು ಯಾವ ಥರ ಗಟ್ಟಿ ಮಾಡಬೇಕು ಹಂಗಂಗೆ ಗಟ್ಟಿ ಮಾಡೇ ಬಿಟ್ಟಿರ್ತಾನೆ ರೀ ಫ್ರೆಂಡ್ಸ. ಮನ್ಯಾಗ ಮಕ್ಕಳನ್ನ ಎಷ್ಟು ಬೆಚ್ಚಿಗಿಡ್ತೀವಿ. ಇಲ್ಲಿ ನೋಡ್ರಿ ಎಷ್ಟು ತಂಡ ಐತಿ. ಆಗಳಾರ ಒಬ್ರು ರಟ್ಟಿನ ಬಾಕ್ಸ್ಗಳು ಇರ್ತಾವಲ್ರಿ, ಅದ್ರೊಳಗೆ ಖುಷಿ ಮಕ್ಕೋಸಿದ್ರು. ಅಂಥದ್ದೆಲ್ಲ ನೋಡೋಣ ಜೀವ ಒಂಥರ ಇದು ಅನ್ನಂಗಂತ ಅನಿಸ್ತದೆ ನೋಡ್ರಿ. ಬಟ್ ಎಲ್ಲ ಥರದ್ದು ಐತಿ ಸಮಾಜದೊಳಗೆ. ಒಂದೊಂದು ಟೈಮ್ದಾಗ ಅಂಥವ್ರಿ ಒಮ್ಮೊಮ್ಮೆ ಯಾರು ಹೇಳ್ತಾರೆ ನೋಡ್ರಿ, ಇನ್ನೊಬ್ರು ನೋಡಿ ಅವ್ರು ನೋಡಿ ತಾವು ಬದುಕಬೇಕಂದು. ते करू नका, खाली जाते राजा घरी गेल्यावर ಮಾಮ. ಎರಡು ಮಂದಿ ನೋಡ್ರಿ. ಇವ ನೋಡ್ರಿ ದೊಡ್ಡ ಮನುಷ್ಯ. ಇವನಕ್ಕಿನ್ನ ಅವ ದೊಡ್ಡವದನ್ ಪವನ. ಅವ್ನ ಹೆಗಲ್ ಮ್ಯಾಗ ಕೈಯಾಗ ಹೊಂಟಾರ ನೋಡ್ರಿ. ಅಲ್ಲಿಂದ ಬರತ್ತನ ಅಬ್ಸರ್ವ್ ಮಾಡೀನಿ. ಹಿಂಗ ಬರಕತ್ತಾರ ನೋಡ್ರಿ. ಚಲ್ ನಡ್ಕೋತ ಮನೆಗೆ ಹೊಂಟಿವ್ರಿ. ಆಯ್ತು ನೋಡ್ರಿ, ನನ್ನ 4 kg ಮನೆ ಬಂತು. ಗಡ್ಡಿ ಜಾತ್ರೆಗೆ ಹೋಗಿಲ್ಲ. ಜಾತ್ರೆಗಂತೂ ಇಂತೂ ಕೂಡಿ ಹೋಗಿ ಬಂದಿವಿರಿ. ಖರೇನೆ ಹೇಳ್ಬೇಕಂದ್ರೆ ಇದ್ರ ಜಾತ್ರೆ ಇದ್ರು ನಮ್ಗೆ ಹೋಗಕ್ ಆಗಂಗಿಲ್ಲ. ಸೊ ಎಷ್ಟೋ ಜನ ಬೇರೆ ಬೇರೆ ಊರಿಂದ ಬಂದು ಜಾತ್ರೆ ಮಾಡ್ಕೊಂಡು 2 ದಿನ ಇದ್ದು ಮಸ್ತ್ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋರು ಇರ್ತಾರ. ಇಲ್ಲೇ ಇದ್ರು ಹೋಗಕ್ ಆಗದೆ ಇರೋರು ಇರ್ತಾರ. ಸೊ ಪರವಾಗಿಲ್ಲ, ನಾವು ಜಾತ್ರೆ ಮಾಡ್ಕೊಂಡು ಬಂದ್ವಿ. ಏನೇನ್ ತಂದಿವಿ ಅಂತ ಹೇಳ್ತೀವಿ. ಇದು ನೋಡ್ರಿ ಚುಂಕ್ ಈ ಮಗಳಿಗಂತರೂ ಇದನ್ನ ಯಾವಾಗ ತೊಗೊಂಡಿ ನಂಗೆ ಆಯ್ತು ನೋಡ್ರಿ. ರೀಲ್ಸ್ ಬಂದಿತ್ತು ನಾ ಅಂತೇಳಿ ಒಲಿವ ಕಿವಿ ಬೂಡಿ ಕಡ್ಡಿ ಮಂಚಿ ತೊಗೊಂಡಿದ್ದೀನ. ಸ್ವಲ್ಪ ಬ್ಯಾನ್ ಹೋಗಿಲ್ರಿ. ಇದೊಂದು ತೊಗೊಂಡ್ ಬಂದಾಡ್ರಿ ಮಗಳು. ಇದು ಒಂದು ತೊಗೊಂಡ್ ಬಂದಿವ್ರಿ. ನಮ್ಮ ಮನೆಯೊಳಗ ಮಿನಿ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬೋದು ಇದು ನೋಡ್ರಿ. ಅಲ್ಲೇ ಇಡೋದು ಪರ್ಸ್ನಾಗ, ಮತ್ತೆ ಎದಕ್ಕರ ಬೇಕಾದಾಗ ತೊಗೊಂಡ್ಬಿಡೋದು. ಸೊ ಆ ಥರ ಆಗುತ್ತಾ. ಈ ಥರ ಇತ್ತಂದ್ರೆ ಒಂದು ಕಿಲಿಯಾಗಿ ಇಟ್ಬಿಡ್ತೀನಿ. ಉಳಿತಾಯ ಬ್ಯಾಂಕ್ ನಮ್ಮ ಮನೆಯೊಳಗೆ. ನನಗೆ ಪಿಲ್ಯಾಗ ಒಂದು ಬಾಲ. ಅಲ್ಲಿ ವಡಪಾವ್ ತಿಂದ್ವಲ್ರಿ, ವಡಪಾವ್ ತಿಂದು 2 ನೀರಿನ ಬಾಟ್ಲಿ ತೊಗೊಂಡಿದ್ವಿ. ಇನ್ನೊಂದು ಬಾಟ್ಲಿ ಎಲೆ ಇಟ್ಟರೆ ಇವರು ನೋಡ್ರಿ. ಆಮೇಲೆ ಬಿಸ್ಕಿಟ್ ಎಲ್ಲ ಮಿಕ್ಸ್ ಇರೋ ಬಿಸ್ಕಿಟ್ ನೋಡ್ರಿ. ಮಕ್ಕಳು ಅರ್ಧಕ್ಕರ್ಧ ಅಲ್ಲೇ ಸ್ನಾನ ಮಾಡ್ಯಾರ. ಈಗ ಅದಕ್ಕೆಲ್ಲ ತೊಗೊಂಡಿದ್ರಿ. ಆದಷ್ಟು ತೊಗೊಂಬಂದಿದ್ವಿ. ಸೊ ಸಾಬೂನ್ ರೀ, ಸಾಬೂನ್ ಇಡೋ ಸ್ಟ್ಯಾಂಡು. ಆಮೇಲೆ ರಾಗಿ ಹಪ್ಪಳ, ಬಂಡೆ ತಿಕ್ಕದು, ಕತ್ರಿ ನೋಡ್ರಿ. ಕತ್ರಿ ಅದು ಸ್ವಲ್ಪ ಇದಕ್ಕೆ ಗ್ಯಾಸಿಗೆ ಇದು ಆಗಿ ಕರಗಿತ್ತು, ಅದಕ್ಕೆ ಕತ್ರಿ ತೊಗೊಂಡು. ಇನ್ನೊಂದು 5 ಕತ್ರಿ ಎಲ್ಲಿಟ್ಟಿತ್ತು ಬೆಳಿಗ್ಗೆ ಯೂಸ್ ಮಾಡಕ್ ತೊಗೊಂಡಾರಿ. ಮತ್ತು ಅಣಿಗೆ ಇದೊಂದು ನೋಡ್ರಿ 10 ರೂಪಾಯಿ ಕೊಟ್ಟು ಒಂದು ಅಣಿಗೆ ತೊಗೊಂಡೈತಿ. ಇನ್ನೊಂದು ಥರದ್ದು ಹಪ್ಪಳ ರೀ. ಇದು ಕ್ಲಿಪ್. ಇವೆಲ್ಲ ಮುಂದೆ ತೆಗಿಬಾ, ದೂರಿನ ಬರಂಗಿಲ್ಲ. ಆಮೇಲೆ ಇದೊಂದು ಮಸಾಲೆ ರೀ. ಮಸಾಲೆ ಇದು ಮಂಚೂರಿ ಅದು ಇದು ಮಾಡೋದು ಮಸಾಲ.
ಬಳೆ ರೀ, ಇದೊಂದು ಬಳಿ ಶೂಟಿಂಗ್ ನಡೆದದ್ರಿ. ಇದ್ರದ್ದೇ ದಿನದ್ದೇ ನಿನ್ ಗಡ್ಡಿ ಮ್ಯಾಗ ಏನಂತಂದಿದೆ ಒಂದು ಇದೊಂದು ಬಕ್ಕಲ್ ಅದ್ರಿ. ಇದೆಲ್ಲ 10 ರೂಪಾಯಿ ಸಾಮಾನ. ಇದು 10 ರೂಪಾಯಿ, ಇದು 10 ರೂಪಾಯಿ, ಇದು 10 ರೂಪಾಯಿ, ಈಗ ಇದು 10 ರೂಪಾಯಿ. 10 ರೂಪಾಯಿ ಅನ್ಸುತ್ರಿ, ರೊಕ್ಕ ಅಂತೂ ಎಷ್ಟು ರೊಕ್ಕ ಗೊತ್ತಾಗಲ್ಲ. ಈಗ ಕಿವೆ ನೋಡ್ರಿ ಸ್ನೇಹಾಗ, ಇದು 10 ರೂಪಾಯಿ. ಸ್ನೇಹನ್ ಸಾಮಾನ ನೋಡ್ರಿ, ಇದು 10 ರೂಪಾಯಿ, ಇದು 10 ರೂಪಾಯಿ, ಇದು 10 ರೂಪಾಯಿ ರೀ, ಇದು 10 ರೂಪಾಯಿ. ಮೊದಲೆಲ್ಲ ನಮಗೆ ತೊಗೋತಿದ್ವಿ, ಈಗ ಮಕ್ಳಿಗೆ ತೊಗೋತೀವಿ ನೋಡ್ರಿ. ಇದು ಸೀರೆ ಪಿನ್ 10 ರೂಪಾಯಿ ರೀ ನನಗೆ. ಈಗ ಇದು 10 ರೂಪಾಯಿ, ಇವು 30 ರೂಪಾಯಿ ರೀ ಕಿವೇನು ನನಗೆ. ಇದು 30 ರೂಪಾಯಿ ಮತ್ರಿ ಸಾಲ ತೊಗೊಂಡಿನಿ ಇರ್ಲಿ ಅಂತೇಳಿ. ಇದು 100 ರೂಪಾಯಿ ನೋಡ್ರಿ ಫ್ರೆಂಡ್ಸ್, ಮಸ್ತ್ ಕಾಣಿಸ್ತಾವು ಜುಮಿಕಿ. 10 ರೂಪಾಯಿ ನೇರ್ ಪಾಲಿಸು. ಆಮೇಲೆ ಇದು ನೋಡ್ರಿ, 100 ರೂಪಾಯಿಗೆ 2 ಅಂತ್ರಿ ಸರ. ಸ್ನೇಹಗೊಂದು ನನಗೊಂದು, ಇಬ್ರು ಶೇರ್ ಮಾಡ್ಕೋತೀವಿ. ಇದು ಒಮ್ಮೆಕ್ಕ ತಗೊಳ್ಳಿ, ನಾ ಹಾಕೋತೀನಿ, ಒಮ್ಮೆ ನಾ ಹಾಕೋತೀನಿ, ಅಕ್ಕಿ ಹಾಕೋತಾಳ. ಮಸ್ತ್ ಕಾಣಿಸ್ತಾವ್ರಿ. ಅಯ್ಯ ಚಂದಾಗೈತೆ ಈ ಎತ್ತರ ಕಿಡಿ ಮೊಬೈಲು. ಕಾಣಿಸಕತ್ತಾವಿಲ್ಲ. ಇಷ್ಟಂತೂ ತೊಗೊಂಡು ಬಂದ್ವಿ ನೋಡ್ರಿ ಫ್ರೆಂಡ್ಸ. ಇದಕ್ಕೆ 100 ರೂಪಾಯಿಗೂ 1 ರೂಪಾಯಿ ಕಡಿಮೆ ಇಲ್ಲ ಅಂದ್ರಿ. ದಿಪ್ ಐತಿ, ಮೇನ್ ಆಗಿ ಚೆನ್ನಾಗೈತ್ರಿ. ಸಾಣದೊಂದು ಇತ್ತು, 100 ರೂಪಾಯಿಗೆ ಎದು ಕೊಡ್ತಿದ್ರು ಅವರು. ಏನೇ ಮಾಡಿದ್ರು ದೊಡ್ಡದಾಗಿ ಮಾಡಬೇಕು ರೊಕ್ಕ ನಿಷೇಧದೊಳಗೆ. ಅದ್ರಾಗ ಜಾಸ್ತಿ ರೊಕ್ಕ ಜಮಾ ಮಾಡ್ಬೇಕಂತೇಳಿ ದೊಡ್ಡದ ತೊಗೊಂಬಂದಿನ್ರಿ. ಇದನ್ನ ತುಂಬ್ಸಮಂತ ಬೇಗ ತುಂಬ್ಸಮಂತ. ನಮಗೆ ದೇವ್ರು ಅದಕ್ಕೊಂದು ಆಶೀರ್ವಾದ ಕೊಡ್ಲಿ, ನನಗೊಂದು ಶಕ್ತಿ ಕೊಡ್ಲಿ, ಇಷ್ಟ ಕೇಳ್ಕೊತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಕೊಡ್ಲಿ. ನನ್ನ ಶ್ರಮ ಅಂತ ನಾ ಹಾಕ್ತೀನಿ. ಬಡ ತುಂಬಿಸ್ಬಿಡಮ್ರಿ ಇದನ್ನ. ಓಕೆ, ಇದಕ್ಕೆ 100 ಲೆಕ್ಕ ಹೇಳ್ತೀನಿ. ಇದು 100, ಇದು 50, ಇದು 50, ಇದು 50, ಇದು 200. ಎಷ್ಟಾಯ್ತು ನೋಡ್ರಿ? 200, 100, 3ವರೆ, 400, 450, 500 ರೂಪಾಯಿ. ಇದೇ ಆಯ್ತು. ಇದು 50, 5ವರೆ, ಇದು 50, 600, 600, ಇದು 120, 720, 720, ಇದೊಂದು 30, 730, ಇದೊಂದು 100, 830, ಇದೊಂದು 800, 800, 980 ರೂಪಾಯಿ ಐತ್ರಿ. 980, 990, 1000, 1010, 1020, 30, 40, 50, 60, 70, 80, 90, 1100, 1100, 10, 20, 30, 50, 1160, 1170, 1180, 1190. ಇನ್ನೊಂದು ಬಾಟ್ಲಿ ಐತ್ರಿ 1200 ಪವನ್ ಸೈಕ್. 1200 ಐತ್ರಿ. ಆಮೇಲೆ ಜಾತ್ರೆ ಅಂತೂ ಮಾಡ್ಕೊಂಡು ಬಂದ್ವಿ. ಉಂಡು ತಿಂದು ಜ್ಯೂಸ್ ಗೀಸ್ ಎಲ್ಲ ಕುಡ್ದು ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. 1500 ರೂಪಾಯಿ ನೋಡ್ರಿ. ಇಷ್ಟ ಹೋಗಿ ಬರ್ತೀವಂದ್ರ. ಮೊದಲ ನಾವು 500 ರೂಪಾಯಿ ನಮ್ಮ ತವ್ರ ಮನೆಯಾಗ ಇದ್ದಾಗ 500 ರೂಪಾಯಿ ಜಾತ್ರೆ ಅಂದ್ವಿ, ಅಪ್ಪೋ ಅನ್ನಂಗೆ ಆಗ್ಬಿಡ್ತಿತ್ತು. ಈಗ 1500 ರೂಪಾಯಿ ಅಂದ್ರೂ ನೋಡ್ರಿ ಸಾಮಾನು ಎಷ್ಟು ಬರೀ ಇಶಿಶಿ ಅನಿಸ್ತಾವ್ರಿ. ಬಟ್ ಅಷ್ಟು ರೊಕ್ಕ ಹೋಗ್ತಾವ, ರೊಕ್ಕ ಭಾಳ ಹೋಗ್ತಾವು, ಸಾಮಾನು ಏನು ಕಾಣಿಸಂಗಿಲ್ಲ. ಬಟ್ ಎಲ್ಲದಕ್ಕಿಂತ ಮೇನ್ ಆಗಿ ಇದು. ಆಮೇಲೆ ಇದು ಪಿಲ್ಲೆ ಒಂದು ಲೇಸರ್ ಲೈಟ್ ತೊಗೊಂಡೈತ್ರಿ. ಅವ ಆಲ್ರೆಡಿ ಡಬ್ಬಿ ಎಲ್ಲೈತಿ ನೋಡ್ರಿ. ಅದು ಲೇಸರ್ ಲೈಟ್ ಎಲ್ಲಿಟ್ಟ ನನಗೆ ಗೊತ್ತಿಲ್ಲ. ನಾನು ನಿನ್ನೆ ಬಂದ್ಬಿಟ್ಟೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು ಮಾಡಕತ್ತೀನಿ. ಇಷ್ಟ ಐತೆ ನೋಡ್ರಿ. ಇದು ಅಂತೂ ಭಾಳ ವರ್ಷದ ಅನಿಸಿತ್ತು ಸ್ನೇಹಾಗ. ಹಾಗಾಗಿ ಪಿಲ್ಲ್ಯಾಗ ಈಕಿಗೆ 200 ರೂಪಾಯಿ ಅಂತ ಐತಿ. ನಾನು ಈಕೆ 200 ರೂಪಾಯಿ ಇದು ತೊಗೊಂಡ್ರಿ. ಅವತ್ತು 500 ರೂಪಾಯಿ ಲೇಸರ್ ಲೈಟ್ ತೊಗೊಂಡಿದ್ದ, 50 ರೂಪಾಯಿ ಇದು ಬಾಲ್ ತೊಗೊಂಡ ನೋಡ್ರಿ. ಆ ಪಪ್ಪನ ಕಡೆಯಿಂದನೂ ಕೊಡ್ಸ್ಕೊಂಡಾನ. ಓಕೆ, ಈ ಬ್ಲಾಗನ್ನು ಈಗ ಎಂಡ್ ಮಾಡ್ತೀನಿ. ನೋಡ್ರಿ, ನಾವೇನೇ ಮಾಡ್ತಿದ್ರು ಕೂಡ ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡ್ತೀವಿ, ನಮ್ಮ ಮನೆಗೋಸ್ಕರ ನಾವು ಮಾಡ್ತೀವಿ. ಯಾವಾಗಾರ ವರ್ಷಿಗೆ ಒಂದ್ಸರಿ ಈ ಥರ ಖರ್ಚು ಮಾಡಿದ್ರು ಏನೂ ತೊಂದರೆ ಇಲ್ಲ. ಇವೆಲ್ಲ ಅವಶ್ಯಕತೆ ಇದ್ದುವೇ ರೀ. ಮಗಳಿಗೆ ಎಲ್ಲಾರ ಹೊಂಟ್ರ ಮಾಡಿದ್ರೆ ಕಾರ್ಯಕ್ರಮಗಳು ಬರ್ತಾವ. ಶುಭಮ್ ಮದುವೆ ಇತ್ತು, ಹಂಗೆ ಹೋಗಿ ಏನು ಮಾಡ್ದಂತೇಳಿ ನೋಡ್ರಿ ಬಿಸ್ಕಿಟ್ಗಳು, ಎಲ್ಲ ಥರದ್ದು ಬಿಸ್ಕಿಟ್ಗಳು ತೊಗೊಂಡಂತರೂ ಬಂದೀವಿ. ಟೇಸ್ಟಿ ಆಗದವ್ರಿ. ಈ ಥರ ಐತೆ ನೋಡ್ರಿ. ವಾದ ವರ್ಷನೇ ಇದನ್ನ ತೊಗೊಂಡು ಬಂದಿದ್ದೆ. ನನ್ಗೆ ವಿಡಿಯೋ ಮಾಡಿದ್ಕ ಒಂದು ಈ ಥರದ್ದು ಫ್ರೀ ಕೊಟ್ಟಿದ್ರು ಅವ್ರು. ಇದಕ್ಕೆ ಬಂದಿತ್ತು. ಬಟ್ ಈ ವರ್ಷನೇ ಏನಾದ್ರು ಅದ್ರಾಗ ಮಾಡಮಂತ. ಇವಂತೂ ಸೂಪರ್ ಅದಾವ್ರಿ. ಒಂದು ಕರೆಯಮಂತ. ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಹೆಂಗೆ ಅನಿಸಿತು ಅಭಿಪ್ರಾಯನ ತಿಳಿಸ್ರಿ.
ಸೊ ನೀವೆಲ್ಲಾದ್ರೂ ಜಾತ್ರೆಗೆ ಹೋದ ಮತ್ತಿನ್ನ ಹೆಚ್ಚಿಗೆ ದೊಡ್ಡ ದೊಡ್ಡ ತಟ್ಟಲ್ದಾಗ ಅದೇನು ಕೊಂಡಿರ್ಲಿಲ್ಲ 100-200 ರೂಪಾಯಿ ಇದ್ದು ಇದು 100 ಇದು ನೋಡ್ರಿ 50 ರೂಪಾಯಿ. ಇದು ಬರೀ 50 ರೂಪಾಯಿ ನೋಡ್ರಿ ಫ್ರೆಂಡ್ಸ್. ಚೆನ್ನಾಗಿ ಕಾಣಿಸ್ತೈತಿ, ಕಲರ್ ಹೋಗಲ್ಲ ಅಂತ ಹೇಳ್ಯಾರ. ಸೊ ಹೋದ್ರು ಬಿಟ್ರು ನನಗೆ ಇಷ್ಟ ಆಯ್ತು, ಯಾವಾಗಾರ ಒಂದ್ಸರಿ ಹಾಕೊಳೋದು, ಅದಕ್ಕೆ ತಗೊಂಡಿನ್ರಿ. ಇದು ಈ ಕೈ ಬಳ್ಳಾಗಿದ್ದ ಗೋಲ್ಡ್ ನೋಡ್ರಿ, 2 ಸೇಮ ಕಾಣಿಸ್ತಾವ. ಇನ್ನ ಗೋಲ್ಡ್ಕಿನ್ನ ಇದೇ ಎಷ್ಟು ಶೈನಿಂಗ್ ಐತಿ, ಲುಕ್ ಐತಿ ನೋಡ್ರಿ. घातले पण काळा थोडं काळा झालाय. ಇದು ಡೈಲಿ ಹಾಕೊಳತ್ತೀನಿ. ನಮ್ಮ ಯಜಮಾನ್ರು ನನಗೆ ಕೊಟ್ಟಿರೋವಂಥ ದೊಡ್ಡ ಗಿಫ್ಟ್. ಮತ್ತು ಇದು ನನಗೆ ನನ್ನ ಹತ್ರ ಉಳ್ದೈತಿ, ಅದು ಖುಷಿ ಐತಿ ನೋಡ್ರಿ ಫ್ರೆಂಡ್ಸ. ಸೊ ಇನ್ನೂ ಹೆಚ್ಚೆಚ್ಚಿಗೆ ನಮ್ಮ ಇದು ತಂದಿದ್ದಕ್ಕೆ ಯಜಮಾನ್ರು ಪಪ್ಪ ಹೆಂಗೆ ಬೈದ್ರು, काय बी चिंदीसारखा घालती उग ಚಿಂದಿ ಚೋರಂಗ್ ಹಾಕೋತಿ ಅಂತ ಇರಲ್ಲಕ್ಕ. ಅದೇ ಹಂಗತ್ತೆ ಅನ್ನೋದು ಸಿಟ್ಟು ಬತ್ತು ನನಗಿಷ್ಟ ನಾ ತಗೊಂಬಂದಿನಿ. ಅವ್ರಿಗೇನು ಕಷ್ಟ ಆಗೈತಿ ಗೊತ್ತಿಲ್ಲ. ಸೊ ಈಗೆಲ್ಲ ಆರ್ಟಿಫಿಷಿಯಲ್ ಹೆಚ್ಚಿಗೆ ಹಾಕೊಂಡು ಅಂತಾರೆ. ಅದಕ್ಕೆ ಕೇಳಿ ನಾನು ಪಪ್ಪಾಗ ಬಂಗಾರ ತಂದು ಕೊಡ್ರಿ ಹಾಕೋತೀನಿ ಅಂತೇಳಿ. ಯಾಕೆ ಅನ್ಬಾರ್ದು ಅನ್ಸ್ಕೋಬಾರ್ದು. ಯಾರ್ಯಾಕೆ ಇರಲ್ಲಕ್ಕ, ನಂಗಡ್ಡಿ ಇರಲಿ ಮಕ್ಳು ಇರಲಿ ಯಾವ ಇರಲಿ ಯಾರ್ಯಾಕೆ ಇರಲ್ಲಕ್ಕ ಅನ್ಬಾರ್ದು ಅನ್ಸ್ಕೋಬಾರ್ದು. ಮತ್ತು ಚಿಂದಿ ಚೋರತಿ ಹಾಕೋತಿ ಅಂತಂದ್ರೆ ಮತ್ತು ಬಂಗಾರ ತಂದು ಕೊಡಪ್ಪ, ಬಂಗಾರ ಹಾಕೋತೀನಿ, ಇದ್ದುದೆಲ್ಲ ಒಯ್ದಿಟ್ಟಿರಿ ಅಂತ ಬೈದೀನಿ. ಇಂಥವೆಲ್ಲ ಚಂತನ ನಡೀತಿರ್ತಾವ್ರಿ ನಮ್ಮ ಮನೆಯೊಳಗೆ. ಸೊ ಇಷ್ಟಂತೂ ಮಾಡ್ಕೊಂಡು ಬಂದೀವಿ. ಇನ್ನೊಂದು ನಮ್ಮ ಗೋಕಾಕಮ್ಮನೂ ಕೂಡ ನಮ್ಮ ಸ್ನೇಹಗ ಪಿಲ್ಲುಗ ಏನಾರ ಕೊಡಿಸ್ರಿ ಅಂತೇಳಿ 1000 ರೂಪಾಯಿ ಕೊಟ್ಟಿದ್ರು. ಈಗ ಅವರು ಕೊಟ್ಟಿರೋ ಅಮೌಂಟ್ನ್ಯಾಗ ಅವ್ರದರಾಗಲಿ ನಂದರಾಗಲಿ ಇಷ್ಟು ತೊಗೊಂಡು ಬಂದೀವಿ. ಸೊ ಥ್ಯಾಂಕ್ ಯು ಅಮ್ಮ. ನೋಡ್ರಿ, ನೀವು ಕೊಟ್ಟಿರೋ ಅಮೌಂಟ್ನ್ಯಾಗ ಮಕ್ಳಿಗೂ ಏನು ಬೇಕದು ತೊಗೊಂಡು ಬಂದೀವಿ. ನಿಮ್ಗೆ ಹೆಂಗೆ ಅನ್ಸಿದ್ದು, ಖುಷಿ ಆಯ್ತಾನು ಕಮೆಂಟ್ ಮಾಡಿ ಹೇಳ್ರಿ. ಅವ್ರಿಗೂ ಈಗ ಫೋಟೋ ತೆಗೆದು ಹಾಕ್ತೀನಂತ. ಓಕೆ. ಸೊ ಕೊಡೋದು ಎಷ್ಟೇ ಇರ್ಲಕ್ಕ, ಕೊಟ್ಟವ್ರ ಮನಸ್ಸು ದೊಡ್ಡದೈತಿ. 1000-1500 ರೂಪಾಯಿ ಅಂತಂದ್ರೆ ಸಣ್ಣ ವಿಷಯ ಅಂತಲ್ಲ. ಸೊ ಅವ್ರ ಮಗ ಮಂದೇನೆ ಕೊಟ್ಟಿದ್ರು. ಜಾತ್ರೆಕಿನ ಪೈಲ ತಿರಕ್ ಕೊಟ್ಟು ಸನಿ 1 ತಿಂಗಳು ಹಾಕೋತ ಬಂತ ಅವ್ರು ಕೊಟ್ಟು. ನಾವು ಈಗ ಹೋಗೋದಾಯ್ತು, ಯಾಕಂದ್ರೆ 1 ತಿಂಗಳ ಮ್ಯಾಗ ಇರುತ್ತೆ ಜಾತ್ರೆ. ಇನ್ನು 2ನೇ ತಾರೀಕು 3ನೇ ತಾರೀಕಿಂತನೇ ಹೆಚ್ಚು ಕಮ್ಮಿ ಇರ್ತೈತಿ. ಈಗ ಹೋಗೋದಾಯ್ತು. ಎಲ್ಲರಿಗೂ ಥ್ಯಾಂಕ್ಸ್, ನೋಡ್ದವ್ರಿಗೂ ಥ್ಯಾಂಕ್ಸ್. ಈ ಥರ ನಮಗೆ ಕೊಟ್ಟರಿಗೂ ಅವರು ನಮ್ಮ ತಂದೆ ತಾಯಿ ಸ್ಥಾನದೊಳಗೆ ಅದಾರ, ಅಷ್ಟು ನಮ್ಮನ್ನ ಹಚ್ಕೊಂತಾರ. ಗೋಕಾಕಮ್ಮ ನಾನು ಅದೇ ಥರ ಕರಿತೀನಿ. ಹೆಸರುಗುಂಟ ನನಗೆ ಹೆಸರು ಗೊತ್ತಿಲ್ಲ. ಅದು ಗೋಕಾಕಮ್ಮ ಅಂತಾನೇ ವಾಟ್ಸಪ್ದಾಗ ಸೇವ್ ಮಾಡೀನಿ. ಗೋಕಾಕಮ್ಮ ಅಂಕಲ್ ನಿಮ್ಮಿಬ್ಬರಿಗೂ ನನಗೆ ನನ್ನ ಮಕ್ಕಳ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಬಾಯ್.